ಭಾರತ ಸೇನೆಯ ಆರ್ಭಟಕ್ಕೆ ಪಾಕ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಒಂದೊಂದು ದೃಶ್ಯವು ಬಿಚ್ಚಿಡ್ತಾ ಇದೆ ಭಾರತ ಸೇನೆಯ ಪರಾಕ್ರಮವನ್ನ. ಪಾಕಿಸ್ತಾನದ ಮುರಡ್ಕೆಯಲ್ಲಿ ಅವಶೇಷಗಳಂತಾದ ಕಟ್ಟಡಗಳು, ಉಗ್ರರ ಪ್ರದೇಶಗಳನ್ನ ಸಂಪೂರ್ಣ ಧ್ವಂಸ ಮಾಡಿರುವಂತ ನಮ್ಮ ಸೇನೆ, ಮಸೀದಿಗಳನ್ನ ಉಡೀಸ್ ಮಾಡಿರುವಂತ ಇಂಡಿಯನ್ ಆರ್ಮಿ, ಅಲ್ಲಿನ ದೃಶ್ಯ, ಈ ಯುದ್ಧದ ನಂತರದ ದೃಶ್ಯ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಎಲ್ಲವೂ ಕೂಡ ನೆಲಸಮ ಆಗ್ಬಿಟ್ಟಿದೆ. ಪತ್ತುರುಗುಟ್ಬಿಟ್ಟಿದೆ ಪಾಕಿಸ್ತಾನ. ಯಾವುದು ಮೊದಲಿನಂತೆ ಇಲ್ಲ. ಪುಕ್ಕಲು ಪಾಕಿಸ್ತಾನಕ್ಕೆ ನಡುಕ ಬೇರೆ ಶುರುವಾಗ್ಬಿಟ್ಟಿದೆ. ಅಣುವಸ್ತ್ರ ಹಾಕ್ತೀವಿ ಅಂತ ಹೆದರಿಸಿದವರ ಬಣ್ಣ ಯಾವಾಗ ನಾವು ಬಟಾಬಯಲು ಮಾಡಿದ್ವೋ ಇದೀಗ ಆತಂಕದಲ್ಲಿಯೇ ಇರಬೇಕಾದಂಥ ಪರಿಸ್ಥಿತಿ ಇದೆ. 9 ಅಡುಗುತಾಣಗಳು ಉಡೀಸ್ ಆಗಿರೋದು, ಪೀಸ್ ಆಗಿರುವಂಥದ್ದು. ಸೊ ಅಲ್ಲಿನ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ಎಲ್ಲೆಲ್ಲಿ ಅಟ್ಯಾಕ್ಗಳಾಯಿತೋ, ಮುರ್ಕಜ್ ತೈಬಾ ಮುರಿಡ್ಕಿ, ಇಲ್ಲಿ 2000ನೇ ಇಸ್ವಿಯಲ್ಲಿ ಸಹದಾನ್ ಮುರಿಡ್ಕಿಯಲ್ಲಿ ಸ್ಥಾಪನೆಯಾದಂಥ ಮರ್ಕಜ್ ತೈಬಾ ಶಿಬಿರ, ಲಷ್ಕರ್ಗೆ ತೊಯ್ಬಾದ ಮುಖ್ಯ ತರಬೇತಿಯ ಶಿಬಿರ. ಇಲ್ಲಿ ಉಗ್ರರಿಗೆ ಶಸ್ತ್ರಾಸ್ತ್ರವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋ ತರಬೇತಿಯನ್ನು ಕೊಡ್ತಾ ಇದ್ರು. ಯುವಕರನ್ನ ಮತಾಂಧರನ್ನಾಗಿ ಮಾಡೋಕೆ ಇಲ್ಲಿ ಧಾರ್ಮಿಕ ಭಾಷಣವನ್ನು ಮಾಡ್ತಾ ಇದ್ರು. ಪ್ರತಿ ವರ್ಷ ಇಲ್ಲಿ ಸುಮಾರು 1000 ಯುವಕರು ಪ್ರವೇಶ ಪಡಿತಾ ಇದ್ರು. ಇಲ್ಲಿ ಮಸೀದಿ, ಅತಿಥಿ ಗೃಹ ನಿರ್ಮಾಣಕ್ಕೆ ಉಗ್ರ ಒಸಾಮಾ ಬಿನ್ ಲಾಡೆನ್ ಆರ್ಥಿಕ ನೆರವನ್ನು ನೀಡಿದ್ದ. ಮುಂಬೈ ದಾಳಿಕೋರರಿಗೆ ಇಲ್ಲಿಯೇ ತರಬೇತಿಯನ್ನು ನೀಡಲಾಗಿತ್ತು. ಉಗ್ರ ಅಜ್ಮಲ್ ಕಸಬ್ ಕೂಡ ಇಲ್ಲಿಯೇ ತರಬೇತಿಯನ್ನು ಪಡೆದಿದ್ದ. ಅದೇ ಬಿಲ್ಡಿಂಗ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಬಿಲ್ಡಿಂಗ್ಗಳಾಗಿ ಹೋಗಿದೆ ಅಂತ. ಇನ್ನು ಬಹಲ್ಪುರ, ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ತರಬೇತಿ ಕೇಂದ್ರ. 2015ರಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇಲ್ಲಿನೇ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಧಾನ ಕಚೇರಿ ಬೇರೆ ಇತ್ತು. 2019ರ ಫೆಬ್ರವರಿ 14ರಂದು ನಡೆದಂಥ ಪುಲ್ವಾಮಾ ದಾಳಿಯ ಸೇರಿ ಪ್ರಮುಖ ದಾಳಿಗಳ ಯೋಜನೆ ಸಿದ್ಧವಾಗಿದ್ದು ಇಲ್ಲಿನೇ. ಇಲ್ಲಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್, ಮುಫ್ತಿ ಅಬ್ದುಲ್ ರೌಫ್ ಅಸ್ಗರ್, ಮೌಲಾನಾ ಅಮ್ಮರ್ ಕುಟುಂಬ ಸಮೇತ ಇಲ್ಲಿ ವಾಸಿಸ್ತಾ ಇದ್ದ. ಮಸೂದ್ ಅಜರ್ ಇಲ್ಲಿಯೇ ಅನೇಕ ಬಾರಿ ಭಾರತದ ವಿರೋಧಿ ಭಾಷಣ ಮಾಡಿ ಮುಸ್ಲಿಂ ಯುವಕರು ಇಸ್ಲಾಮಿಕ್ ಜಿಹಾದ್ ಸೇರೋದಕ್ಕೆ ಕರೆ ಕೊಟ್ಟಿದ್ದ. ಆ ಬಿಲ್ಡಿಂಗನ್ನು ಕೂಡ ಧ್ವಂಸ ಮಾಡಲಾಗಿದೆ. ಹಾಗೆಯೇ ಮಹಮೂನ್ ಜೋಯಾ ಕೇಂದ್ರ, ಸಿಯಾಲ್ಕೋಟ್ನ ಹೆಡ್ ಮುರ್ಲಾದಾ ಕೋಟ್ಲಿಯಲ್ಲಿರುವಂಥ ಈ ಉಗ್ರ ಶಿಬಿರದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರಿಗೆ ತರಬೇತಿ ಮತ್ತು ದಾಳಿಯ ತಂತ್ರಗಳ ತರಬೇತಿಯನ್ನು ನೀಡ್ತಾ ಇದ್ರು. ಇದರ ಉಸ್ತುವಾರಿಯನ್ನು ಮತ್ತೋರ್ವ ಉಗ್ರ ಮೊಹಮ್ಮದ್ ಇರ್ಫಾನ್ ತಂಡ, ಈತ ಹಲವು ದಾಳಿಗಳ ಸೂತ್ರಧಾರ. ಈ ಬಿಲ್ಡಿಂಗನ್ನು ಕೂಡ ಮಟಾಶ್ ಮಾಡಿಬಿಟ್ಟಿದ್ದಾರೆ. ಇನ್ನು ಬರ್ನಾಲದ ಹೊರವಲಯದಲ್ಲಿರುವಂಥ ಲಷ್ಕರ್ ಉಗ್ರರ ತರಬೇತಿ ಶಿಬಿರ, ಇಲ್ಲಿ 100ರಿಂದ 150 ಉಗ್ರರಿಗೆ ತರಬೇತಿ ನೀಡ್ತಾ ಇದ್ರು. ಇದು ಪೂಂಚ್, ರೌಜರಿ, ರಿಯಾಸಿ ಪ್ರದೇಶಕ್ಕೆ ಲಷ್ಕರ್ ಭಯೋತ್ಪಾದಕರು ಕಾರ್ಯಾಚರಣೆಗಳಿಗೆ ವೇದಿಕೆಯಾಗಿ ಈ ಸ್ಥಳವನ್ನು ಬಳಸ್ತಾ ಇದ್ರು. ಉಗ್ರರಾದ ಖಾಸಿಂ ಗುಜ್ಜರ್, ಕಾಸಿಂ ಖಾಂಡಾ, ಅನಸ್ ಜರಾರ್ ಇಲ್ಲಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಪ್ರದೇಶವನ್ನು ಕೂಡ ಉಡೀಶ್ ಮಾಡಿಬಿಟ್ಟಿದ್ದಾರೆ. ಇನ್ನು ಅಬ್ಬಾಸ್ ಮತ್ತು ಕೋಟ್ಲಿ, ಇದನ್ನು ಮರ್ಕಜ್ ಸೈದ್ನ ಹಜರತ್ ಅಬ್ಬಾಸ್ ಬಿನ್ ಅಬ್ದುಲ್ ಮುತಲಿಬ್ ಅಂತಾನೂ ಕರೀತಾರೆ. ಇದನ್ನ ಜೈಷ್ ಎ ಮೊಹಮ್ಮದ್ ಹಫೀಜ್ ಅಬ್ದುಲ್ ಶಕೂರ್ ನೋಡ್ಕೊಳ್ತಾ ಇದ್ದ. ಮುಫ್ತಿ ಅಬ್ದುಲ್ ರೌಫ್ ಅಜರ್ ಇವನ ಸಹಚರ. ಇಲ್ಲಿ 100ರಿಂದ 125 ಉಗ್ರರು ತರಬೇತಿ ಪಡಿತಾ ಇದ್ರು. ಇದು ಪೂಂಚ್, ರೌಜರಿ ವಲಯದಲ್ಲಿ ಒಳ ನುಸುಳುವಿಕೆಗೆ ಕಾರ್ಯಾಚರಣೆಗೆ ಯೋಜನೆಯನ್ನು ರೂಪಿಸ್ತಾ ಇದ್ದು. ಇಲ್ಲಿರುವ ಉಗ್ರ ಕ್ವಾರಿ ಜರಾರ್ ಎನ್ಐಎಗೆ ಮೋಸ್ಟ್ ವಾಂಟೆಡ್ ಕೂಡ ಆಗಿದ್ದ. ಇದರ ಮೇಲೂ ಕೂಡ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಲಾಗಿತ್ತು. ಇನ್ನೊಂದು ಕಡೆಯಲ್ಲಿ ಕೋಟ್ಲಿ, ಇಲ್ಲೂ ಕೂಡ 150ರಿಂದ 200 ಉಗ್ರರು ತರಬೇತಿ ಪಡಿತಾ ಇದ್ರು. ಅದನ್ನು ಕೂಡ ಮಟಾಶ್ ಮಾಡಿಬಿಟ್ಟಿದ್ದಾರೆ.